ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಕೆಳಗಿನ ರೇಖಾತ್ಮಕ ಸಮೀಕರಣವನ್ನ ಬಿಡಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ, ಇದನ್ನ ಬಿಡಿಸಬೇಕಾಗಿದೆ. ಹಾಗಾದ್ರೆ ಸಮೀಕರಣವನ್ನು ಬಿಡಿಸೋದಂದ್ರೆ ಇದರ ಅರ್ಥ ಇಲ್ಲಿ ಕೊಟ್ಟಂತಹ ಚರಾಕ್ಷರ ಯಾವುದು ಟಿ ಬೆಲೆಯನ್ನ ಕಂಡುಹಿಡಿಯುವುದು. ಹಾಗಾದ್ರೆ ಪ್ರಶ್ನೆ ಹೇಗಿದೆ ನೋಡಿ, 3t ಮೈನಸ್ 2 4 ಮೈನಸ್ 2t ಮೈನಸ್ ಪ್ಲಸ್ 3 3 ಇಸ್ಕ್ವಲ್ ಟು 2/3 ಮೈನಸ್ ಟಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ನಾವು ಏನ್ ಮಾಡ್ಕೊಳ್ಳೋಣ ಅಂದ್ರೆ ಬಲಭಾಗದಲ್ಲಿರುವಂತಹ ಈ ಟಿ ಅನ್ನು ಕೂಡ ನಾವು ಎಡಭಾಗಕ್ಕೆ ಕರೆದುಕೊಂಡು ಬರೋಣ. ಹಾಗಾದ್ರೆ ಏನಾಗ್ತಾ ಇದೆ ನೋಡಿ, 3t ಮೈನಸ್ 2 ಡಿವೈಡೆಡ್ ಬೈ 4 ಮೈನಸ್ 2t ಪ್ಲಸ್ 3 ಡಿವೈಡೆಡ್ ಬೈ 3. ಈಗ ಬಲಭಾಗದಲ್ಲಿರುವಂತ ಮೈನಸ್ ಟಿ ಎಡಭಾಗಕ್ಕೆ ಬಂದಾಗ ಪ್ಲಸ್ ಟಿ ಆಯ್ತು, ಇಸ್ಕ್ವಲ್ ಟು 2 3 ಬಲಭಾಗದಲ್ಲಿ ಬರೀ 2 3 ಅಷ್ಟೇ ಉಳಿತು. ಈಗ ನೋಡಿ ಟಿ ಅನ್ನ ನಾವು ಹೇಗೆ ಬರೀಬಹುದು ಅಂದ್ರೆ ಟಿ 1 ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ 1 ಅಂತ ನಾವು ತೆಗೆದುಕೊಳ್ಬಹುದು. ಈಗ ಇವು ಭಿನ್ನ ರಾಶಿಯ ರೂಪದಲ್ಲಿದ್ದಾವೆ. ಹಾಗಾದ್ರೆ ಭಿನ್ನ ರಾಶಿಗಳ ಒಂದು ಸಂಕಲನ ವ್ಯವಕಲನ ಮಾಡಬೇಕಾಗಿದೆ. ಹಾಗಾದ್ರೆ ಮಾಡಬೇಕಾದಾಗ 4 3 1 ಛೇದದಲ್ಲಿರುವಂತಹ ಅಂಕಿಗಳ ಲಸ ತೆಗೆದುಕೊಳ್ಬೇಕು. ಹಾಗಾದ್ರೆ 4 3 ಮತ್ತು 1 ಲಸ ಎಷ್ಟಾಗ್ತದೆ 12. ಈಗ ಈ ಛೇದದಲ್ಲಿರುವಂತಹ ಸಂಖ್ಯೆ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ನಾವು ಏನ್ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು. 4 ಎಷ್ಟಲೇ 12 4 3ಲೇ 12. ಇದನ್ನ ಇಲ್ಲಿ ಮೇಲಿರುವಂತಹ ಸಂಖ್ಯೆಗೆ ಗುಣಾಕಾರ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ 2t ಪ್ಲಸ್ 3, ಹಾಗಾದ್ರೆ 3 ಎಷ್ಟಲೇ 12 3 4ಲೇ 12. ಅದೇ ರೀತಿಯಲ್ಲಿ ಇಲ್ಲಿ ಟಿ ಇದೆ, 1 ಇದೆ, 1 ಎಷ್ಟಲೇ 12 1 12ಲೇ 12. ಈಗ ಇದನ್ನ ಗುಣಿಸಿ ಬರೆದು ಬಿಡೋಣ. 3 ಬ್ರಾಕೆಟ್ ದಲ್ಲಿ ಏನಿದೆ 3 ಇದೆ, 3t 3 3ಲೇ 9t. ಹೌದಾ? ಆಮೇಲೆ ಮೈನಸ್ ಇದೆ, ಮೈನಸ್ 3 2ಲೇ 6. ಹೌದಾ? ಈ ರೀತಿಯಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ನೆಕ್ಸ್ಟ್ ಗುಣಿಸುವಾಗ ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಿಡಿದು ಗುಣಿಸಬೇಕು. ಮೊದಲನೇದಾಗಿ ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಪ್ಲಸ್ ಗುಣಿಸಿದಾಗ ಮೈನಸ್ ಆಗ್ತಾ ಇದೆ. 2 ಗುಣಿಸು 4 2 4ಲೇ ಎಷ್ಟಾಯ್ತು 8. ಇಲ್ಲಿ ಟಿ ಇದೆ ಟಿ ಮತ್ತ ಚಿಹ್ನೆಯನ್ನ ಗುಣಿಸ್ಕೊಳ್ಬೇಕು. ಮೈನಸ್ ಪ್ಲಸ್ ಮೈನಸ್ ಆಯ್ತು. ಆಮೇಲೆ 3 ಇದೆ 4 ಇದೆ, 3 4ಲೇ ಎಷ್ಟಾಯ್ತು 12 ಆಯ್ತು. ಇನ್ನು ಪ್ಲಸ್ 12 1ಲೇ 12 ಇದೆ. ಹಾಗಾಗಿ ಇಲ್ಲಿ ಎಷ್ಟಿದೆ ಟಿ ಇದೆ. ಹಾಗಾಗಿ ಇದೇನಾಯ್ತು 12 ಟಿ ಆಯ್ತು. ಇಸ್ಕ್ವಲ್ ಟು 2 3. ಈ ರೀತಿಯಾಗಿ ನಾವು ಅದನ್ನ ಸರಿಯಾಗಿ ಮೊದಲು ಬರ್ಕೋಬೇಕು. ಈಗ ನೋಡಿ 9t ಮೈನಸ್ 6 ಮೈನಸ್ 8t ಮೈನಸ್ 12 ಪ್ಲಸ್ 12t. ಹಾಗಾದ್ರೆ ಟಿ 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 ಇವು ಚರಾಕ್ಷರಗಳನ್ನು ಹೊಂದಿರುವ ಪದಗಳಾಗಿವೆ. ಹಾಗಾದ್ರೆ ನೋಡಿ ಮೊದಲನೇದಾಗಿ ಇವುಗಳನ್ನ ಲೆಕ್ಕ ಮಾಡಿಬಿಡೋಣ. 9t ಯಲ್ಲಿ ಮೈನಸ್ 8t, 9ರಲ್ಲಿ 8 ಹೋದಾಗ ಎಷ್ಟು ಉಳಿತು 1 ಉಳಿತು. 1t ಆ 1 12ಕ್ಕೆ ಕೂಡಿಸಿದಾಗ ಎಷ್ಟಾಯ್ತು 13 ಆಯ್ತು, 13t. ಹೌದಾ? 9ರಲ್ಲಿ 8 ಕಳೆದಾಗ 1 ಉಳಿತು, 1ಕ್ಕೆ 12 ಕೂಡಿಸಿದಾಗ 13 ಆಯ್ತು, 13t. ಇನ್ನ ಸಂಖ್ಯೆಗಳು ಬಂದಾಗ ಮೈನಸ್ 6 ಮೈನಸ್ 12. ಹಾಗೆ ನೋಡಿ ಮೈನಸ್ 6ಕ್ಕೆ ಮೈನಸ್ 12 ಕೂಡಿಸಿದಾಗ ಮೈನಸ್ 18 ಆಗ್ತಾ ಇದೆ. ಅಂದ್ರೆ ಚಿಹ್ನೆಗಳು ಒಂದೇ ಇದ್ದಾಗ ಸಂಖ್ಯೆಗಳನ್ನ ಕೂಡಿಸ್ಬೇಕು, ಚಿಹ್ನೆಯನ್ನ ಅದನ್ನೇ ಇಡಬೇಕು. ಆಮೇಲೆ ಛೇದದಲ್ಲಿ ಎಷ್ಟಿದೆ 12 ಇದೆ. ಇಸ್ಕ್ವಲ್ ಟು ಎಷ್ಟಾಯ್ತು ನೋಡಿ 2 3. ಇದು ಹೇಗಿದೆ ಹಾಗೆ ಬರೆದುಕೊಳ್ಳೋಣ. ಈಗ ನೋಡಿ 13t ಮೈನಸ್ 18ನ ಹಾಗೆ ಬರ್ಕೊಳ್ತಾ ಇದ್ದೀನಿ. ಬಲಭಾಗದಲ್ಲಿ ಎಷ್ಟಿದೆ 2 3 ಇದೆ. ಹೌದಾ? ಇಲ್ಲಿ ಛೇದದಲ್ಲಿರುವಂತಹ 12 ಬಲಭಾಗಕ್ಕೆ ಹೋದಾಗ ಅಂಶದಲ್ಲಿ ಹೋಗ್ತಾ ಇದೆ. ಹಾಗಾದ್ರೆ ಭಾಗಾಕಾರ ಇದ್ದದ್ದು ಈ ಕಡೆ ಹೋಗಿ ಗುಣಾಕಾರ ಆಗ್ತಾ ಇದೆ. ಹಾಗಾದ್ರೆ ನೋಡಿ 3 1ಲೇ 3
4 ಕ್ಯಾನ್ಸಲ್ ಆಯ್ತು, 3 1 3 4 ಕ್ಯಾನ್ಸಲ್ ಆಯ್ತು, 2 ಗುಣಿಸು 4. ಹಾಗಾದ್ರೆ 2 4 ಎಷ್ಟಾಯ್ತು? 8 ಆಯ್ತು. ಇಲ್ಲಿ ಏನು ಬಿಟ್ಟು ನೋಡಿ, 13t ಮೈನಸ್ 18 ಇಕ್ವಲ್ ಟು ಇಲ್ಲಿ ಎಷ್ಟು ಉಳಿದಿದೆ? 8. ಹೌದಾ? ಈಗ ಇದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಏನಾಯ್ತು? 13t ಮೈನಸ್ 18 ಇಕ್ವಲ್ ಟು 8. ಹೌದಾ? ಈಗ 13t ಅನ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ. ಇಕ್ವಲ್ ಟು 8 ಬಲಭಾಗದಲ್ಲಿದೆ. ಈ ಮೈನಸ್ 18 ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ? ಪ್ಲಸ್ 18 ಆಗ್ತಾ ಇದೆ. ಎಷ್ಟಾಗ್ತಾ ಇದೆ? ಪ್ಲಸ್ 18 ಆಗ್ತಾ ಇದೆ. 13t ಅನ್ನ ಹಾಗೆ ಬರೆದುಕೊಳ್ಳಿ. 13t 18ಕ್ಕೆ 8 ಕೂಡಿಸಿದಾಗ 26 ಆಯ್ತು. 13t ಅಂದ್ರೆ 13 ಗುಣಿಸು ಟಿ. 13t ಅಂದ್ರೆ 13 ಗುಣಿಸು ಟಿ. ನಮಗೆ ಟಿ ಬೇಕಾಗಿದೆ. ಹಾಗಾದ್ರೆ 26. ಇದು ಬಲಭಾಗದಲ್ಲಿ ಹೋದಾಗ ಇಲ್ಲಿ ಗುಣಾಕಾರ ಇದ್ದದ್ದು ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ಹಾಗಾದ್ರೆ 13 1 13 2. ಹಾಗಾಗಿ ಟಿ ಇಸ್ ಈಕ್ವಲ್ ಟು 2. ನೋಡಿ, ನಮಗೆ ಚರಾಕ್ಷರದ ಬೆಲೆ ಏನಾಗ್ತಾ ಇದೆ? ಇಲ್ಲಿ ಸಿಗ್ತಾ ಇದೆ. ಟಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 2 ಅಂತೇಳಿ ಈ ರೀತಿಯಾಗಿ ನಾವು ಈ ಸಮೀಕರಣವನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.